ಪಡೆಯನ್ನು ಕೊಟ್ಟಂಥ ಎಚ್.ಕೆ. ಪಾಟೀಲ್ ಅವರಿಗೂ ನಾನು ವಿಶೇಷವಾಗಿ ನನ್ನ ವಂದನೆಗಳನ್ನು. ನಮ್ಮ ಸೌಭಾಗ್ಯ ಇವತ್ತು ನಮ್ಮ ಎಚ್.ಕೆ. ಪಾಟೀಲ್ ಅಂತವರು ಅವರನ್ನು ಪ್ರಥಮವಾಗಿ ಸಂಪುಟಕ್ಕೆ ಸೇರಿಸಿದಂಥ ಸೌಭಾಗ್ಯ ನಾನು. ಇದು ಭಾಳ ಹೆಮ್ಮೆ. ಇಂಥವರು ರಾಮಲಿಂಗರೆಡ್ಡಿಯವರು, ನಮ್ಮ ಎಚ್.ಕೆ. ಪಾಟೀಲರು ಮತ್ತು ಅನೇಕರು ಯುವಕರು. ಯಾಕಂದರೆ ಈಗಲೂ ನನಗೆ ನೆನಪಿದೆ, 1985ನಲ್ಲಿ ಸುಮಾರು 85 ಯುವಕರಿಗೆ ನಾನು ವಿಶೇಷವಾಗಿ ಮುತುವರ್ಜಿಯಿಂದ ಟಿಕೆಟ್ ಕೊಟ್ಟು ಯಾರು ಮುಂದೆ ತಂದಿದ್ದಾರೆ ಅದರಲ್ಲಿ ಡಿ.ಕೆ. ಶಿವಕುಮಾರ್ ಸೇರಿ ಇವತ್ತು ಅವರು ಮುಂದೆ ಬರ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾದಂಥ ರತ್ನ ಯಾವುದು ಅಂತ ಹೇಳಿದ್ರೆ ನಮ್ಮ ಎಚ್.ಕೆ. ಪಾಟೀಲ್ರು ಭಾಳ ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ. ಕಾನೂನು ಮಂತ್ರಿ, ಪಾರ್ಲಿಮೆಂಟರಿ ಅಫೇರ್ಸ್ ಮಂತ್ರಿ ಅಂದರೆ ಸಾಮಾನ್ಯ ಅಲ್ಲ, ಇಡೀ ವಿಧಾನಸೌಧವನ್ನು ಅದನ್ನು ಹತೋಟಿಗೆ ತಂದು ಮುನ್ನಡೆಸ್ಕೊಂಡು ಹೋಗಬೇಕಾಗ್ತದೆ. ಅಂಥ ಪ್ರಗತಿಪರ ಮನೋಭಾವಿಕೆಯ ಪ್ರತಿಭಾನ್ವಿತವಾದಂಥ ಮಂತ್ರಿಗಳು ನಮಗೆ ಸಿಕ್ಕಿದ್ದಾರೆ ಈ ಭಾಗದಲ್ಲಿ. ಅವರು ಎಚ್.ಕೆ. ಪಾಟೀಲ್ ಅಂತ ಹೇಳಿ ನನಗೆ ಈ ಸಮಾರಂಭಕ್ಕೆ ಭಾಗವಹಿಸಲು ಅವಕಾಶ ಕೊಟ್ಟಂತೆ ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪಡೆಯನ್ನು ಕೊಟ್ಟಂಥ ಎಚ್.ಕೆ. ಪಾಟೀಲ್ ಅವರಿಗೂ ನಾನು ವಿಶೇಷವಾಗಿ ನನ್ನ ವಂದನೆಗಳನ್ನು. ನಮ್ಮ ಸೌಭಾಗ್ಯ ಇವತ್ತು ನಮ್ಮ ಎಚ್.ಕೆ. ಪಾಟೀಲ್ ಅಂತವರು ಅವರನ್ನು ಪ್ರಥಮವಾಗಿ ಸಂಪುಟಕ್ಕೆ ಸೇರಿಸಿದಂಥ ಸೌಭಾಗ್ಯ ನಾನು. ಇದು ಭಾಳ ಹೆಮ್ಮೆ. ಇಂಥವರು ರಾಮಲಿಂಗರೆಡ್ಡಿಯವರು, ನಮ್ಮ ಎಚ್.ಕೆ. ಪಾಟೀಲರು ಮತ್ತು ಅನೇಕರು ಯುವಕರು. ಯಾಕಂದರೆ ಈಗಲೂ ನನಗೆ ನೆನಪಿದೆ, 1985ನಲ್ಲಿ ಸುಮಾರು 85 ಯುವಕರಿಗೆ ನಾನು ವಿಶೇಷವಾಗಿ ಮುತುವರ್ಜಿಯಿಂದ ಟಿಕೆಟ್ ಕೊಟ್ಟು ಯಾರು ಮುಂದೆ ತಂದಿದ್ದಾರೆ ಅದರಲ್ಲಿ ಡಿ.ಕೆ. ಶಿವಕುಮಾರ್ ಸೇರಿ ಇವತ್ತು ಅವರು ಮುಂದೆ ಬರ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾದಂಥ ರತ್ನ ಯಾವುದು ಅಂತ ಹೇಳಿದ್ರೆ ನಮ್ಮ ಎಚ್.ಕೆ. ಪಾಟೀಲ್ರು ಭಾಳ ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ. ಕಾನೂನು ಮಂತ್ರಿ, ಪಾರ್ಲಿಮೆಂಟರಿ ಅಫೇರ್ಸ್ ಮಂತ್ರಿ ಅಂದರೆ ಸಾಮಾನ್ಯ ಅಲ್ಲ, ಇಡೀ ವಿಧಾನಸೌಧವನ್ನು ಅದನ್ನು ಹತೋಟಿಗೆ ತಂದು ಮುನ್ನಡೆಸ್ಕೊಂಡು ಹೋಗಬೇಕಾಗ್ತದೆ. ಅಂಥ ಪ್ರಗತಿಪರ ಮನೋಭಾವಿಕೆಯ ಪ್ರತಿಭಾನ್ವಿತವಾದಂಥ ಮಂತ್ರಿಗಳು ನಮಗೆ ಸಿಕ್ಕಿದ್ದಾರೆ ಈ ಭಾಗದಲ್ಲಿ. ಅವರು ಎಚ್.ಕೆ. ಪಾಟೀಲ್ ಅಂತ ಹೇಳಿ ನನಗೆ ಈ ಸಮಾರಂಭಕ್ಕೆ ಭಾಗವಹಿಸಲು ಅವಕಾಶ ಕೊಟ್ಟಂತೆ ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪಡೆಯನ್ನು ಕೊಟ್ಟಂಥ ಎಚ್.ಕೆ. ಪಾಟೀಲ್ ಅವರಿಗೂ ನಾನು ವಿಶೇಷವಾಗಿ ನನ್ನ ವಂದನೆಗಳನ್ನು. ನಮ್ಮ ಸೌಭಾಗ್ಯ ಇವತ್ತು ನಮ್ಮ ಎಚ್.ಕೆ. ಪಾಟೀಲ್ ಅಂತವರು ಅವರನ್ನು ಪ್ರಥಮವಾಗಿ ಸಂಪುಟಕ್ಕೆ ಸೇರಿಸಿದಂಥ ಸೌಭಾಗ್ಯ ನಾನು. ಇದು ಭಾಳ ಹೆಮ್ಮೆ. ಇಂಥವರು ರಾಮಲಿಂಗರೆಡ್ಡಿಯವರು, ನಮ್ಮ ಎಚ್.ಕೆ. ಪಾಟೀಲರು ಮತ್ತು ಅನೇಕರು ಯುವಕರು. ಯಾಕಂದರೆ ಈಗಲೂ ನನಗೆ ನೆನಪಿದೆ, 1985ನಲ್ಲಿ ಸುಮಾರು 85 ಯುವಕರಿಗೆ ನಾನು ವಿಶೇಷವಾಗಿ ಮುತುವರ್ಜಿಯಿಂದ ಟಿಕೆಟ್ ಕೊಟ್ಟು ಯಾರು ಮುಂದೆ ತಂದಿದ್ದಾರೆ ಅದರಲ್ಲಿ ಡಿ.ಕೆ. ಶಿವಕುಮಾರ್ ಸೇರಿ ಇವತ್ತು ಅವರು ಮುಂದೆ ಬರ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾದಂಥ ರತ್ನ ಯಾವುದು ಅಂತ ಹೇಳಿದ್ರೆ ನಮ್ಮ ಎಚ್.ಕೆ. ಪಾಟೀಲ್ರು ಭಾಳ ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ. ಕಾನೂನು ಮಂತ್ರಿ, ಪಾರ್ಲಿಮೆಂಟರಿ ಅಫೇರ್ಸ್ ಮಂತ್ರಿ ಅಂದರೆ ಸಾಮಾನ್ಯ ಅಲ್ಲ, ಇಡೀ ವಿಧಾನಸೌಧವನ್ನು ಅದನ್ನು ಹತೋಟಿಗೆ ತಂದು ಮುನ್ನಡೆಸ್ಕೊಂಡು ಹೋಗಬೇಕಾಗ್ತದೆ. ಅಂಥ ಪ್ರಗತಿಪರ ಮನೋಭಾವಿಕೆಯ ಪ್ರತಿಭಾನ್ವಿತವಾದಂಥ ಮಂತ್ರಿಗಳು ನಮಗೆ ಸಿಕ್ಕಿದ್ದಾರೆ ಈ ಭಾಗದಲ್ಲಿ. ಅವರು ಎಚ್.ಕೆ. ಪಾಟೀಲ್ ಅಂತ ಹೇಳಿ ನನಗೆ ಈ ಸಮಾರಂಭಕ್ಕೆ ಭಾಗವಹಿಸಲು ಅವಕಾಶ ಕೊಟ್ಟಂತೆ ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪಡೆಯನ್ನು ಕೊಟ್ಟಂಥ ಎಚ್.ಕೆ. ಪಾಟೀಲ್ ಅವರಿಗೂ ನಾನು ವಿಶೇಷವಾಗಿ ನನ್ನ ವಂದನೆಗಳನ್ನು. ನಮ್ಮ ಸೌಭಾಗ್ಯ ಇವತ್ತು ನಮ್ಮ ಎಚ್.ಕೆ. ಪಾಟೀಲ್ ಅಂತವರು ಅವರನ್ನು ಪ್ರಥಮವಾಗಿ ಸಂಪುಟಕ್ಕೆ ಸೇರಿಸಿದಂಥ ಸೌಭಾಗ್ಯ ನಾನು. ಇದು ಭಾಳ ಹೆಮ್ಮೆ. ಇಂಥವರು ರಾಮಲಿಂಗರೆಡ್ಡಿಯವರು, ನಮ್ಮ ಎಚ್.ಕೆ. ಪಾಟೀಲರು ಮತ್ತು ಅನೇಕರು ಯುವಕರು. ಯಾಕಂದರೆ ಈಗಲೂ ನನಗೆ ನೆನಪಿದೆ, 1985ನಲ್ಲಿ ಸುಮಾರು 85 ಯುವಕರಿಗೆ ನಾನು ವಿಶೇಷವಾಗಿ ಮುತುವರ್ಜಿಯಿಂದ ಟಿಕೆಟ್ ಕೊಟ್ಟು ಯಾರು ಮುಂದೆ ತಂದಿದ್ದಾರೆ ಅದರಲ್ಲಿ ಡಿ.ಕೆ. ಶಿವಕುಮಾರ್ ಸೇರಿ ಇವತ್ತು ಅವರು ಮುಂದೆ ಬರ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾದಂಥ ರತ್ನ ಯಾವುದು ಅಂತ ಹೇಳಿದ್ರೆ
ನಮ್ಮ ಎಚ್ ಕೆ ಪಾಟೀಲ್ರು ಭಾಳ ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ. ಕಾನೂನು ಮಂತ್ರಿ, ಪಾರ್ಲಿಮೆಂಟರಿ ಅಫೇರ್ಸ್ ಮಂತ್ರಿ ಅಂದರೆ ಸಾಮಾನ್ಯ ಅಲ್ಲ, ಇಡೀ ವಿಧಾನಸೌಧವನ್ನು ಅದನ್ನು ಹತೋಟಿಗೆ ತಂದು ಮುನ್ನಡೆಸ್ಕೊಂಡು ಹೋಗಬೇಕಾಗ್ತದೆ. ಅಂಥ ಪ್ರಗತಿಪರ ಮನೋಭಾವಿಕೆಯ ಪ್ರತಿಭಾನ್ವಿತವಾದಂಥ ಮಂತ್ರಿಗಳು ನಮಗೆ ಸಿಕ್ಕಿದ್ದಾರೆ ಈ ಭಾಗದಲ್ಲಿ. ಅವರು ಎಚ್ ಕೆ ಪಾಟೀಲ್ ಅಂತ ಹೇಳಿ ನನಗೆ ಈ ಸಮಾರಂಭಕ್ಕೆ ಭಾಗವಹಿಸಲು ಅವಕಾಶ ಕೊಟ್ಟಂತೆ ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪಡೆಯನ್ನು ಕೊಟ್ಟಂಥ ಎಚ್ ಕೆ ಪಾಟೀಲ್ ಅವರಿಗೂ ನಾನು ವಿಶೇಷವಾಗಿ ನನ್ನ ವಂದನೆಗಳನ್ನು. ನಮ್ಮ ಸೌಭಾಗ್ಯ ಇವತ್ತು ನಮ್ಮ ಎಚ್ ಕೆ ಪಾಟೀಲ್ ಅಂತವರು ಅವರನ್ನು ಪ್ರಥಮವಾಗಿ ಸಂಪುಟಕ್ಕೆ ಸೇರಿಸಿದಂಥ ಸೌಭಾಗ್ಯ ನನಗೆ ಭಾಳ ಹೆಮ್ಮೆ. ಇಂಥವರು ರಾಮಲಿಂಗರೆಡ್ಡಿಯವರು, ನಮ್ಮ ಎಚ್ ಕೆ ಪಾಟೀಲರು ಮತ್ತು ಅನೇಕರು ಯುವಕರು. ಯಾಕಂದರೆ ಈಗಲೂ ನನಗೆ ನೆನಪಿದೆ, 1985ನಲ್ಲಿ ಸುಮಾರು 85 ಯುವಕರಿಗೆ ನಾನು ವಿಶೇಷವಾಗಿ ಮುತುವರ್ಜಿಯಿಂದ ಟಿಕೆಟ್ ಕೊಟ್ಟು ಯಾರು ಮುಂದೆ ತಂದಿದ್ದಾರೆ ಅದರಲ್ಲಿ ಡಿ ಕೆ ಶಿವಕುಮಾರ್ ಸೇರಿ ಇವತ್ತು ಅವರು ಮುಂದೆ ಬರ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾದಂಥ ರತ್ನ ಯಾವುದು ಅಂತ ಹೇಳಿದ್ರೆ ನಮ್ಮ ಎಚ್ ಕೆ ಪಾಟೀಲ್ರು ಭಾಳ ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ. ಕಾನೂನು ಮಂತ್ರಿ, ಪಾರ್ಲಿಮೆಂಟರಿ ಅಫೇರ್ಸ್ ಮಂತ್ರಿ ಅಂದರೆ ಸಾಮಾನ್ಯ ಅಲ್ಲ, ಇಡೀ ವಿಧಾನಸೌಧವನ್ನು ಅದನ್ನು ಹತೋಟಿಗೆ ತಂದು ಮುನ್ನಡೆಸ್ಕೊಂಡು ಹೋಗಬೇಕಾಗ್ತದೆ. ಅಂಥ ಪ್ರಗತಿಪರ ಮನೋಭಾವಿಕೆಯ ಪ್ರತಿಭಾನ್ವಿತವಾದಂಥ ಮಂತ್ರಿಗಳು ನಮಗೆ ಸಿಕ್ಕಿದ್ದಾರೆ ಈ ಭಾಗದಲ್ಲಿ. ಅವರು ಎಚ್ ಕೆ ಪಾಟೀಲ್ ಅಂತ ಹೇಳಿ ನನಗೆ ಈ ಸಮಾರಂಭಕ್ಕೆ ಭಾಗವಹಿಸಲು ಅವಕಾಶ ಕೊಟ್ಟಂತೆ ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪಡೆಯನ್ನು ಕೊಟ್ಟಂಥ ಎಚ್ ಕೆ ಪಾಟೀಲ್ ಅವರಿಗೂ ನಾನು ವಿಶೇಷವಾಗಿ ನನ್ನ ವಂದನೆಗಳನ್ನು. ನಮ್ಮ ಸೌಭಾಗ್ಯ ಇವತ್ತು ನಮ್ಮ ಎಚ್ ಕೆ ಪಾಟೀಲ್ ಅಂತವರು ಅವರನ್ನು ಪ್ರಥಮವಾಗಿ ಸಂಪುಟಕ್ಕೆ ಸೇರಿಸಿದಂಥ ಸೌಭಾಗ್ಯ ನನಗೆ ಭಾಳ ಹೆಮ್ಮೆ. ಇಂಥವರು ರಾಮಲಿಂಗರೆಡ್ಡಿಯವರು, ನಮ್ಮ ಎಚ್ ಕೆ ಪಾಟೀಲರು ಮತ್ತು ಅನೇಕರು ಯುವಕರು. ಯಾಕಂದರೆ ಈಗಲೂ ನನಗೆ ನೆನಪಿದೆ, 1985ನಲ್ಲಿ ಸುಮಾರು 85 ಯುವಕರಿಗೆ ನಾನು ವಿಶೇಷವಾಗಿ ಮುತುವರ್ಜಿಯಿಂದ ಟಿಕೆಟ್ ಕೊಟ್ಟು ಯಾರು ಮುಂದೆ ತಂದಿದ್ದಾರೆ ಅದರಲ್ಲಿ ಡಿ ಕೆ ಶಿವಕುಮಾರ್ ಸೇರಿ ಇವತ್ತು ಅವರು ಮುಂದೆ ಬರ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾದಂಥ ರತ್ನ ಯಾವುದು ಅಂತ ಹೇಳಿದ್ರೆ ನಮ್ಮ ಎಚ್ ಕೆ ಪಾಟೀಲ್ರು ಭಾಳ ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ. ಕಾನೂನು ಮಂತ್ರಿ, ಪಾರ್ಲಿಮೆಂಟರಿ ಅಫೇರ್ಸ್ ಮಂತ್ರಿ ಅಂದರೆ ಸಾಮಾನ್ಯ ಅಲ್ಲ, ಇಡೀ ವಿಧಾನಸೌಧವನ್ನು ಅದನ್ನು ಹತೋಟಿಗೆ ತಂದು ಮುನ್ನಡೆಸ್ಕೊಂಡು ಹೋಗಬೇಕಾಗ್ತದೆ. ಅಂಥ ಪ್ರಗತಿಪರ ಮನೋಭಾವಿಕೆಯ ಪ್ರತಿಭಾನ್ವಿತವಾದಂಥ ಮಂತ್ರಿಗಳು ನಮಗೆ ಸಿಕ್ಕಿದ್ದಾರೆ ಈ ಭಾಗದಲ್ಲಿ. ಅವರು ಎಚ್ ಕೆ ಪಾಟೀಲ್ ಅಂತ ಹೇಳಿ ನನಗೆ ಈ ಸಮಾರಂಭಕ್ಕೆ ಭಾಗವಹಿಸಲು ಅವಕಾಶ ಕೊಟ್ಟಂತೆ ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪಡೆಯನ್ನು ಕೊಟ್ಟಂಥ ಎಚ್ ಕೆ ಪಾಟೀಲ್ ಅವರಿಗೂ ನಾನು ವಿಶೇಷವಾಗಿ ನನ್ನ ವಂದನೆಗಳನ್ನು. ನಮ್ಮ ಸೌಭಾಗ್ಯ ಇವತ್ತು ನಮ್ಮ ಎಚ್ ಕೆ ಪಾಟೀಲ್ ಅಂತವರು ಅವರನ್ನು ಪ್ರಥಮವಾಗಿ ಸಂಪುಟಕ್ಕೆ ಸೇರಿಸಿದಂಥ ಸೌಭಾಗ್ಯ ನನಗೆ ಭಾಳ ಹೆಮ್ಮೆ. ಇಂಥವರು ರಾಮಲಿಂಗರೆಡ್ಡಿಯವರು, ನಮ್ಮ ಎಚ್ ಕೆ ಪಾಟೀಲರು ಮತ್ತು ಅನೇಕರು ಯುವಕರು. ಯಾಕಂದರೆ ಈಗಲೂ ನನಗೆ ನೆನಪಿದೆ, 1985ನಲ್ಲಿ ಸುಮಾರು 85 ಯುವಕರಿಗೆ ನಾನು ವಿಶೇಷವಾಗಿ ಮುತುವರ್ಜಿಯಿಂದ ಟಿಕೆಟ್ ಕೊಟ್ಟು ಯಾರು ಮುಂದೆ ತಂದಿದ್ದಾರೆ ಅದರಲ್ಲಿ ಡಿ ಕೆ ಶಿವಕುಮಾರ್ ಸೇರಿ ಇವತ್ತು ಅವರು ಮುಂದೆ ಬರ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾದಂಥ ರತ್ನ ಯಾವುದು ಅಂತ ಹೇಳಿದ್ರೆ ನಮ್ಮ ಎಚ್ ಕೆ ಪಾಟೀಲ್ರು ಭಾಳ ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ. ಕಾನೂನು ಮಂತ್ರಿ, ಪಾರ್ಲಿಮೆಂಟರಿ ಅಫೇರ್ಸ್ ಮಂತ್ರಿ ಅಂದರೆ ಸಾಮಾನ್ಯ ಅಲ್ಲ, ಇಡೀ ವಿಧಾನಸೌಧವನ್ನು ಅದನ್ನು ಹತೋಟಿಗೆ ತಂದು ಮುನ್ನಡೆಸ್ಕೊಂಡು ಹೋಗಬೇಕಾಗ್ತದೆ. ಅಂಥ ಪ್ರಗತಿಪರ ಮನೋಭಾವಿಕೆಯ ಪ್ರತಿಭಾನ್ವಿತವಾದಂಥ ಮಂತ್ರಿಗಳು ನಮಗೆ ಸಿಕ್ಕಿದ್ದಾರೆ ಈ ಭಾಗದಲ್ಲಿ. ಅವರು ಎಚ್ ಕೆ ಪಾಟೀಲ್ ಅಂತ ಹೇಳಿ ನನಗೆ ಈ ಸಮಾರಂಭಕ್ಕೆ ಭಾಗವಹಿಸಲು ಅವಕಾಶ ಕೊಟ್ಟಂತೆ ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪಡೆಯನ್ನು ಕೊಟ್ಟಂಥ ಎಚ್ ಕೆ ಪಾಟೀಲ್ ಅವರಿಗೂ ನಾನು ವಿಶೇಷವಾಗಿ ನನ್ನ ವಂದನೆಗಳನ್ನು. ನಮ್ಮ ಸೌಭಾಗ್ಯ ಇವತ್ತು ನಮ್ಮ ಎಚ್ ಕೆ ಪಾಟೀಲ್ ಅಂತವರು ಅವರನ್ನು ಪ್ರಥಮವಾಗಿ ಸಂಪುಟಕ್ಕೆ ಸೇರಿಸಿದಂಥ ಸೌಭಾಗ್ಯ ನನಗೆ ಭಾಳ ಹೆಮ್ಮೆ. ಇಂಥವರು ರಾಮಲಿಂಗರೆಡ್ಡಿಯವರು, ನಮ್ಮ ಎಚ್ ಕೆ ಪಾಟೀಲರು ಮತ್ತು ಅನೇಕರು ಯುವಕರು. ಯಾಕಂದರೆ
ಈಗಲೂ ನನಗೆ ನೆನಪಿದೆ. 1985ನಲ್ಲಿ ಸುಮಾರು 85 ಯುವಕರಿಗೆ ನಾನು ವಿಶೇಷವಾಗಿ ಮುತುವರ್ಜಿಯಿಂದ ಟಿಕೆಟ್ ಕೊಟ್ಟು ಯಾರು ಮುಂದೆ ತಂದಿದ್ದಾರೆ ಅದರಲ್ಲಿ ಡಿ ಕೆ ಶಿವಕುಮಾರ್ ಸೇರಿ ಇವತ್ತು ಅವರು ಮುಂದೆ ಬರ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾದಂಥ ರತ್ನ ಯಾವುದು ಅಂತ ಹೇಳಿದ್ರೆ ನಮ್ಮ ಎಚ್ ಕೆ ಪಾಟೀಲ್ರು ಭಾಳ ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ. ಕಾನೂನು ಮಂತ್ರಿ, ಪಾರ್ಲಿಮೆಂಟರಿ ಅಫೇರ್ಸ್ ಮಂತ್ರಿ ಅಂದರೆ ಸಾಮಾನ್ಯ ಅಲ್ಲ, ಇಡೀ ವಿಧಾನಸೌಧವನ್ನು ಅದನ್ನು ಹತೋಟಿಗೆ ತಂದು ಮುನ್ನಡೆಸ್ಕೊಂಡು ಹೋಗಬೇಕಾಗ್ತದೆ. ಅಂಥ ಪ್ರಗತಿಪರ ಮನೋಭಾವಕ್ಕೆ ಪ್ರತಿಭಾನ್ವಿತವಾದಂಥ ಮಂತ್ರಿಗಳು ನಮಗೆ ಸಿಕ್ಕಿದ್ದಾರೆ ಈ ಭಾಗದಲ್ಲಿ. ಅವರು ಎಚ್ ಕೆ ಪಾಟೀಲ್ ಅಂತ ಹೇಳಿ ನನಗೆ ಈ ಸಮಾರಂಭಕ್ಕೆ ಭಾಗವಹಿಸಲು ಅವಕಾಶ ಕೊಟ್ಟಂತೆ ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.